ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಪ್ಯಾಂಡಿ ಕ್ಯಾಪ್ಸೂಲ್ ಬಗ್ಗೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಿದ್ದೀನಿ. ಈ ಕ್ಯಾಪ್ಸೂಲ್ನ ಯೂಸಸ್ ಏನು ಮತ್ತು ಈ ಒಂದು ಕ್ಯಾಪ್ಸೂಲ್ನ ಹೇಗೆ ತೆಗೆದುಕೊಳ್ಬೇಕು, ಈ ಕ್ಯಾಪ್ಸೂಲ್ ನಮ್ಮ ದೇಹದಲ್ಲಿ ಹೇಗೆ ವರ್ಕ್ ಮಾಡುತ್ತೆ ಆ್ಯಂಡ್ ಈ ಕ್ಯಾಪ್ಸೂಲ್ನ ಯಾರು ತೆಗೆದುಕೊಳ್ಬಾರ್ದು ಅಥವಾ ಪ್ರಿಕಾಷನ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಎಲ್ಲನೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೊದಲನೇದಾಗಿ ಪ್ಯಾಂಡಿ ಕ್ಯಾಪ್ಸೂಲ್ನ ಯೂಸಸ್ ನೋಡೋಣ. ಸಾಮಾನ್ಯವಾಗಿ ಈ ಒಂದು ಕ್ಯಾಪ್ಸೂಲ್ನ ಗ್ಯಾಸ್ಟ್ರಿಕ್ಗೆ, ಆ್ಯಸಿಡ್ ರಿಫ್ಲೆಕ್ಸ್ಗೆ, ಅಜೀರ್ಣದ ಸಮಸ್ಯೆ ಏನಾದರೂ ಇದ್ದರೆ, ಹೊಟ್ಟೆಯಲ್ಲಿ ಏನಾದರೂ ಗ್ಯಾಸ್ ಪ್ರಾಬ್ಲಮ್ ಇದ್ದರೆ, ಹೊಟ್ಟೆ ಊದ್ಕೊಂಡಿದ್ರೆ, ವಾಕರಿಕೆ ಮತ್ತು ವಾಂತಿಗೆ, ಹೊಟ್ಟೆಯಲ್ಲಿ ಇರುವಂಥ ಉಣ್ಣಿಗೆ ಡಾಕ್ಟರ್ ಈ ಒಂದು ಟ್ಯಾಬ್ಲೆಟ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ನೆಕ್ಸ್ಟ್ ಈ ಒಂದು ಕ್ಯಾಪ್ಸೂಲ್ನ ಡೋಸೇಜ್ ನೋಡೋದಿದ್ರೆ ಸಾಮಾನ್ಯವಾಗಿ ದಿನಕ್ಕೆ 1 ಅಥವಾ 2 ಕ್ಯಾಪ್ಸೂಲ್ನ ಯೂಸ್ ಮಾಡ್ಬೋದು. ಊಟಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಈ ಒಂದು ಟ್ಯಾಬ್ಲೆಟ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ, ಅಥವಾ ನಿಮ್ಮ ಡಾಕ್ಟರ್ ಹೇಗೆ ಅಡ್ವೈಸ್ ಮಾಡಿರ್ತಾರೆ ಹಾಗೆ ಈ ಒಂದು ಮೆಡಿಸಿನ್ನ ನೀವು ತೆಗೆದುಕೊಳ್ಬೇಕು. ಆ್ಯಂಡ್ ನಮ್ಮ ದೇಹದಲ್ಲಿ ಈ ಕ್ಯಾಪ್ಸೂಲ್ ಹೇಗೆ ವರ್ಕ್ ಮಾಡುತ್ತೆ ಅಂತ ನೋಡೋದಾದರೆ, ಪ್ಯಾಂಡಿ ಒಂದು ಕಾಂಬಿನೇಷನ್ ಮೆಡಿಸಿನ್ಸ್ ಆಗಿರುತ್ತೆ. ಇದರಲ್ಲಿ ಪ್ಯಾಂಟೋಪ್ರಜೋಲ್ ಮತ್ತು ಡಾಂಪೆರಡೋನ್ ಮೆಡಿಸಿನ್ಸ್ ಇರುತ್ತೆ. ಪ್ಯಾಂಟೋಪ್ರಜೋಲ್ ಬಂದು ಹೊಟ್ಟೆಯಲ್ಲಿ ಆ್ಯಸಿಡ್ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತೆ. ಡಾಂಪೆರಡೋನ್ ಮೆಡಿಸಿನ್ ಬಂದು ವಾಕರಿಕೆ, ವಾಂತಿಯನ್ನು ಕಡಿಮೆ ಮಾಡುತ್ತೆ. ಫುಡ್ಡು ಬೇಗ ಡೈಜೆಸ್ಟ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಸೈಡ್ ಎಫೆಕ್ಟ್ಸ್ನ ನೋಡೋದಾದರೆ ಹೊಟ್ಟೆ ನೋವು, ಬಾಯಿ ಒಣಗುವಂಥದ್ದು, ತಲೆ ಸುತ್ತು ಮತ್ತು ಡಯೇರಿಯಾ ಈ ಥರದ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಈ ಸೈಡ್ ಎಫೆಕ್ಟ್ಸ್ ಏನಾದರೂ ಲಾಂಗ್ ಟೈಮ್ ಇದ್ದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಲಾಸ್ಟ್ ಮುನ್ನೆಚ್ಚರಿಕೆ ಕ್ರಮಗಳನ್ನ ನೋಡೋದಾದರೆ, ಲಿವರ್, ಕಿಡ್ನಿ ಮತ್ತು ಹಾರ್ಟ್ ಪ್ರಾಬ್ಲಮ್ ಇರೋರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಒಂದು ಮೆಡಿಸಿನ್ನ ತೆಗೆದುಕೊಳ್ಬೇಕು. ಪ್ರೆಗ್ನೆಂಟ್ ಆ್ಯಂಡ್ ಬ್ರೆಸ್ಟ್ ಫೀಡಿಂಗ್ ವಿಮೆನ್ ಡಾಕ್ಟರ್ನ ಕನ್ಸಲ್ಟ್ ಮಾಡದೆ ಈ ಒಂದು ಮೆಡಿಸಿನ್ನ ಯೂಸ್ ಮಾಡಬಾರ್ದು. ಆ್ಯಂಡ್ ಲಾಂಗ್ ಟೈಮ್ ಈ ಒಂದು ಮೆಡಿಸಿನ್ನ ಯೂಸ್ ಮಾಡಿದ್ರೆ ವಿಟಮಿನ್ B12 ಡೆಫಿಷಿಯನ್ಸಿ ಬರುವಂಥ ಚಾನ್ಸಸ್ ಇರುತ್ತೆ, ಅಥವಾ ಕ್ಯಾಲ್ಶಿಯಂ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಯಾವುದೇ ಮೆಡಿಸಿನ್ನ ತೆಗೆದುಕೊಳ್ಳೋ ಮೊದಲು ಡಾಕ್ಟರ್ನ ಸಲಹೆ ಪಡೆದು ತೆಗೆದುಕೊಳ್ಬೇಕು. ಈ ಒಂದು ಕ್ಯಾಪ್ಸೂಲ್ನ ಆಲ್ಕೆಮ್ ಲ್ಯಾಬೊರೇಟರೀಸ್ ಲಿಮಿಟೆಡ್ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. 10 ಟ್ಯಾಬ್ಲೆಟ್ನ ಪ್ರೈಸ್ ಬಂದು 238 ರೂಪಾಯಿ ಆಗುತ್ತೆ. ಇದು ಎಲ್ಲ ಮೆಡಿಕಲ್ ಶಾಪ್ ಮತ್ತು ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಇದಿಷ್ಟು ಪ್ಯಾಂಡಿ ಕ್ಯಾಪ್ಸೂಲ್ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವುದಾದ್ರೂ ಮೆಡಿಸಿನ್ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಮೆಡಿಸಿನ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.